ಎಲ್ಲ ಕರ್ನಾಟಕ ಮಂದಿಗೆ ಜೈ ಶ್ರೀರಾಮ್. ನಾನು ಮುಂಜಾನೆ ಹೋಗ್ತೀನಿ ಅಂತ ಹೇಳಿ ನಾನು ಟೆಂಪಲ್ಗೆ. ಇವತ್ತು ಮುಂಜಾನೆ ಹೋಗಿಲ್ಲ, ಇವನು ಕೆಲಸ ಕರ್ಕೊಂಡು ಹೋಗ್ಬಿಟ್ಟ ನನಗೆ ನಮ್ಮ ದೋಸ್ತ. ಇವಾಗ ಹೋಗ್ತಾ ಇದ್ದೀವಿ 4 ಗಂಟೆಗೆ. ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ, ಹೋಗೋಣ ಬನ್ನಿ. ಇಲ್ಲಿ ಗಾಡಿನಾಗ ಪೆಟ್ರೋಲ್ ಹಾಕೋಣಕ್ಕಂತ ಬಂದಿದ್ವಿ. ಎಷ್ಟು ದೂರ ಆಯ್ತಲ್ಲ ದೇವಸ್ಥಾನಕ್ಕೆ? ಮೋಸ್ಟ್ಲಿ ಒಂದು 8-9 ಐತೆ. 8-9 ಕಿಲೋಮೀಟರ್ ಐತಂತ. ಹೋಗೋಣ ದೇವಸ್ಥಾನಕ್ಕೆ. ಇವಾಗ ಹೋಗ್ತಾ ಇದೀವಲ್ಲ ತಾಯಿ ದುರ್ಗಮ್ಮ ತಲ್ಲಿ ದೇವಸ್ಥಾನಕ್ಕೆ. ಒಂದು ಚರಿತ್ರೆ ಐತಂತ. ಇಲ್ಲಿ ನೋಡ್ತಾ ಇದ್ರಲ್ಲ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ವಾಟರ್ ಹೋಗಿ ಅಲ್ಲಿ ಗುಟ್ಟದ ಮ್ಯಾಗಿದ್ದ ತಾಯಿ ದುರ್ಗಮ್ಮ ತಲೆ ಮೂಗುತಿಗೆ ಹೋಗಿ ಟಚ್ ಆಗುತ್ತದಂತ. ಪ್ರಳಯ ಬಂದ ಮುಂಚಾಗೆ ಅದು ನಮ್ಗೆ ಇಂಡಿಕೇಶನ್ ಅಂತ ಅಲ್ಲಿ ಇರೋರು ಹೇಳ್ತಾ ಇದ್ರೆ. ಫೈನಲಿ ದೇವಸ್ಥಾನ ಹತ್ರ ಬಂದ್ಬಿಟ್ಟಿವಿ. ಇವಾಗ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಕರ್ನಾಟಕದಿಂದ ಬಂದಿನಿ ಆಂಧ್ರ ಪ್ರದೇಶಿಗೆ ಡೇ 100 ದೇವಸ್ಥಾನ ತೋರ್ಸಕಂತ. ಬಟ್ ಏನ್ ಮಾಡ್ತಿ, ಪರ್ಮಿಷನ್ ಇಲ್ಲ ಅಂತ, ಮೊಬೈಲ್ ತಗೊಂಡ್ ಹೋಗ್ಬಾರ್ದಂತ. ನಮ್ಮ ಹುಡುಗ ಹೋಗಿ ಬಂದ ಕೇಳಕಂತ. ಏನಾಯ್ತು? ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಮೊಬೈಲ್ ಪರ್ಮಿಷನ್ ಇಲ್ಲ ಅಂತ. ಇವಾಗ ಟಿಕೆಟ್ ಕೊಂಡ್ರೈತಿ, ಇಲ್ಲಿ ಮೊಬೈಲ್ ಇಟ್ಟು ಹೋಗೋಣ ದೇವಸ್ಥಾನ ಒಳಗ. ಆದ್ರೆ ಫೋಟೋ ಆದ್ರೂ ಹಾಕ್ತೀನಿ, ಅಮ್ಮವಾರ್ದು ತಾಯಿ ದುರ್ಗಮ್ಮ ತಲ್ಲಿದು ಹಾಕ್ತೀನಿ ಫೋಟೋ ಲಾಸ್ಟಿಗೆ. ಮರಿಬೇಡ್ರಿ. ಈ ವಿಡಿಯೋಗೆ ಎಲ್ಲರೂ ಜೈ ದುರ್ಗಾ ಭವಾನಿ ಅಂತ ಕಾಮೆಂಟ್ ಮಾಡಿ. ಅಲ್ಲಿದ್ದಾನ ನೋಡು, ಕುತ್ಕೊಂಡಾನಲ್ಲ, ಅವ್ನು ಇಟ್ಕೊಳಕತ್ತಾನ ಫೋನ್ಸ್. ಇನ್ನ ತಾಯಿ ದುರ್ಗಮ್ಮ ತಲ್ಲಿ ದರ್ಶನ ಮಾಡ್ಕೊಂಡ್ ಬಂದಿನಿ. ಅಲ್ಲಿ ಒಳಗ ಒಬ್ರು ಅಣ್ಣವ್ರು ಇದಾರೆ, ಅವ್ರ ಫೋನ್ನಾಗ ವಿಡಿಯೋ ಮಾಡ್ಕೊಂಡ್ ಬಂದಿನಿ. ನೋಡೋಣ, ಅವ್ರ ಅಣ್ಣವ್ರಿಗೆ ನಾನು ನಂಬರ್ ಕೊಟ್ಟಿದ್ದೆ, ವಿಡಿಯೋ ಕಳ್ಸಿರೋಣ ಅಂತ. ಅಣ್ಣವ್ರಾದ್ರೆ ವಿಡಿಯೋ ಕಳಿಸ್ತಾರಂತ 2 ದಿವಸ ವೇಟ್ ಮಾಡೀನಿ. ಬಟ್ ಅವ್ರ ಅಣ್ಣವ್ರು ವಿಡಿಯೋ ಕಳ್ಸಿಲ್ಲ. ಅದಕ್ಕೋಸ್ಕರ ನಮ್ಮ ಪಾರ್ಟ್ ಹೋದ್ರೆ ಸ್ವಲ್ಪ ಲೇಟ್ ಆಗೈತಿ. ಇನ್ನೇನು ಮಾಡಕ್ ಬರಂಗಿಲ್ಲ ಅಂತ ನಾನು ಯೂಟ್ಯೂಬ್ದಾಗ ಡೌನ್ಲೋಡ್ ಮಾಡಿಬಿಟ್ಟಿನಿ. ಈ ವಿಡಿಯೋ ಎಲ್ಲ ನೋಡ್ತಾ ಇದ್ರಲ್ಲ, ಈ ವಿಡಿಯೋಗಳೆಲ್ಲ ಯೂಟ್ಯೂಬ್ದಾಗ ಡೌನ್ಲೋಡ್ ಮಾಡಿದ್ದೆ. ಮತ್ತೆ ಸಿಗೋಣ, ಹೊಸ ಕಂಟೆಂಟ್ ಕೊಡ್ತಾ ಇರ್ತೀನಿ ಹಿಂಗೆ. ನನ್ನ ಐಡಿಗೆಲ್ಲರೂ ಫಾಲೋ ಮಾಡಿ. ನಾ ತಾಯಿ ದುರ್ಗಮ್ಮ ತಲ್ಲಿ ದರ್ಶನ ಮಾಡ್ಕೊಂಡು ಇವತ್ತು ಡೇ 100 ಕಂಪ್ಲೀಟ್ ಮಾಡಿಬಿಟ್ಟೆ. ಜೈ ಶ್ರೀರಾಮ್, ಜೈ ದುರ್ಗಾ ಮಾತಾ.